ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್. ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ಶನಿವಾರ ಮತ್ತು ಭಾನುವಾರದ ಕೆಲವೊಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಒಟ್ಟಿಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಸೊ ಸಾಯಂಕಾಲ ಒಂದು 5:45 6 ಗಂಟೆ ಹೊತ್ತಿನಲ್ಲಿ ಶ್ರೀನಿಕಾನ ಕರ್ಕೊಂಡು ನಾವು ಸುಷ್ಮಿತಾ ಮತ್ತು ನಾನು ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಹೆವಿ ಟ್ರಾಫಿಕ್ ಇತ್ತು. ಸೊ ಆಟೋದಲ್ಲೇ ಹೋಗಿದ್ವಿ. ರೀಸನ್ ಬಂದು ಕಾರ್ ನಾವು ಯಾಕೆ ತೊಗೊಂಡು ಹೋಗಿರಲಿಲ್ಲ ಅಂದರೆ ಹೆವಿ ಟ್ರಾಫಿಕ್ ಇದೆ ಆ್ಯಂಡ್ ಪಾರ್ಕಿಂಗ್ ಸಿಗಲ್ಲ ಅನ್ನೋ ಒಂದೇ ರೀಸನ್ಗೆ ನಾವು ಕಾರಲ್ಲಿ ಹೋಗಲಿಲ್ಲ, ಆಟೋ ಮಾಡ್ಕೊಂಡು ಹೋದ್ವಿ. ಓಲಾ ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ಸೊ ಆಬ್ವಿಯಸ್ಲಿ ಕಾರ್ ತೊಗೊಂಡು ಹೋದರೆ ಈ ಟ್ರಾಫಿಕಲ್ಲಿ ಕಷ್ಟ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಎಷ್ಟು ಹೆವಿ ಟ್ರಾಫಿಕ್ ಇತ್ತು ಅಂದರೆ ದಸರಾ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನೂ ದಸರಾ ಸೆಪ್ಟೆಂಬರ್ 22 ಕಮೆನ್ಸ್ ಆಗುತ್ತೆ. ಬಟ್ ಈಗಲೇ ಇಷ್ಟು ಒಂದು ಆಲ್ಮೋಸ್ಟ್ 2 ವೀಕ್ಸ್ ಬಿಫೋರೇ ಇಷ್ಟೊಂದು ಟ್ರಾಫಿಕ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೆವಿ ಟ್ರಾಫಿಕ್ ಇತ್ತು. ಸೊ ಶ್ರೀನಿಕಾ ಸ್ವಲ್ಪ ನೈಟು ಸ್ವಲ್ಪ ನಿದ್ದೆ ಕಮ್ಮಿ ಆಗಿತ್ತು ಆ್ಯಂಡ್ ಸ್ವಲ್ಪ ಬೆಚ್ತಾ ಇದ್ಲು. ಸೊ ಹಾಗಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಯಂತ್ರ ಕಟ್ಟಿಸ್ಕೊಂಬರೋಣ ಅಂತ ಹೇಳಿ ನಾನು ಸುಷ್ಮಿತಾ ಇಬ್ಬರು ಇಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟ್ರಾಫಿಕ್ ನೀವು ನೋಡ್ತಾ ಇದ್ದೀರಾ ನೋಡಿ, ನಾವು ಇಲ್ಲೇ ಇಳ್ಕೊಂಬಿಟ್ವಿ. ಯಾಕಂದರೆ ಇನ್ನೇನು ದೇವಸ್ಥಾನ ಹತ್ರದಲ್ಲೇ ಸೊ ಇದೆ. ಸೊ ಒಂದು 2 ನಿಮಿಷ ವಾಕು. ಸೊ ಮುಂಚೆನೇ ಇಳ್ಕೊಂಬಿಟ್ವಿ. ಯಾಕಂದರೆ ಈ ಟ್ರಾಫಿಕಲ್ಲಿ ಹೋದರೆ ನಾವು ಇನ್ನೂ ರೀಚ್ ಆಗೋ ಟೈಮ್ ತೊಗೊಳುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಪಾಡಿಗೆ ನಾವು ಇಳ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಹೆವಿ ರಶ್ ಇತ್ತು, ಹೆವಿ ಜನಜಂಗುಲಿ ಹೇಳಬೇಕು ಅಂದರೆ ಸಖತ್ ರಶ್ ಇತ್ತು. ಆ್ಯಂಡ್ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಕೆಲವರೆಲ್ಲ ಒಂದಷ್ಟು ಜನ ಓಡೋಗ್ತಿದ್ದಾರೆ. ರೀಸನ್ ಬಿಹೈಂಡ್ ದಿಸ್ ಏನಂದರೆ ಈಗೇನು ದಸರಾ ನಡೆಯುತ್ತೆ. ಸೊ ಆ ಗಜಪಡೆ ಬಂದಿದೆ. ಸೊ ಅದಕ್ಕೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ತಾಲೀಮ್ ಥರ. ಸೊ ಅದು ಈಗ ತಾನೇ ಪ್ಯಾಲೇಸ್ಗೆ ಎಂಟ್ರಾಗ್ತಾಯಿತ್ತು. ಸೊ ಹಾಗಾಗಿ ಎಲ್ಲರೂ ನೋಡೋಣ ಅಂತ ಹೋಗ್ತಾಯಿದ್ರು. ಸೊ ನಾನು ಕೂಡ ಅದನ್ನೇ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅಷ್ಟರಲ್ಲಿ ನಮಗೆ ಮಿಸ್ ಆಯಿತು. ಸೊ ಶ್ರೀನಿಕಾಗೂ ಆನೆಗಳನ್ನ ತೋರಿಸೋಣ ಅಂದ್ಕೊಂಡಿದ್ವಿ. ಸೊ ಮಿಸ್ ಆಯಿತು. ಸೊ ಫೈನಲಿ ಇವಾಗ ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮುಂಭಾಗದಲ್ಲಿ ಬರ್ತಾಯಿದ್ದೀವಿ. ಆ್ಯಸ್ ಎಕ್ಸ್ಪೆಕ್ಟೆಡ್ ತುಂಬ ರಶ್ ಇತ್ತು. ಶನಿವಾರ ಆದ ಕಾರಣ 3 to 4 rows ಆಫ್ ಕ್ಯೂ ಇತ್ತು. ಸೊ ಇನ್ನು ಇವತ್ತು ಕ್ಯೂ ನಿಂತು ಮಗು ಬೇರೆ ಕಷ್ಟ ಆಗುತ್ತೆ, ಮಳೆ ಬೇರೆ ಬರೋ ಥರ ಇದೆ ಅಂತ ಹೇಳಿ ಸ್ಪೆಷಲ್ ಟಿಕೆಟ್ ತೊಗೊಂಡು ಬೇಗ ದರ್ಶನ ಮಾಡಿಕೊಂಡು ಯಂತ್ರ ಕಟ್ಟಿಸ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿರುವಂಥ ವಿನಾಯಕ ಸ್ವಾಮಿ ದೇವಸ್ಥಾನ, ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ನಾವು ಹೊರಟ್ವಿ. ಸೊ ಇದು ನೆಕ್ಸ್ಟ್ ಡೇ ಆ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ಸೊ ಇದು ಮೈಸೂರಿನ ಕುವೆಂಪು ನಗರದಲ್ಲಿ ನ್ಯೂ ಕಾಂತರಾಜರಸ್ ರೋಡಲ್ಲಿರುವಂತಹ ಕೆಫೆ ದಿ ಅರೋಮಾ ಹೊಸದಾಗಿ ಓಪನ್ ಆಗಿದೆ, ಫ್ರಾಂಚೈಸಿ. ಸೊ ಅಲ್ಲಿನ ಒಂದು ಹೊಸ ಇದು. ಸೊ ಅಲ್ಲಿಗೆ ಹೋಗಿದ್ವಿ. ಸೊ ಆ್ಯಂಬಿಯನ್ಸ್ ಅಂತೂ ತುಂಬ ಸಗದಾಗಿದೆ, ತುಂಬ ಇಷ್ಟ ಆಯಿತು ಆ್ಯಂಬಿಯನ್ಸ್. ಏನಾದ್ರು ಜನರಲ್ ಡಿಸ್ಕಷನ್ಸ್ಗೆ ಬಂದು ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ನಾವಿಲ್ಲಿ ಟ್ರೆಸ್ಲೆ ಚೀಸ್ ಅಂತ ಆರ್ಡ್ರ್ ಮಾಡಿದ್ವಿ. ಬಿಕಾಸ್ ಇದನ್ನು ಮುಂಚೆ ನಾನು ಟೇಸ್ಟ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಅಂತ ಸುಷ್ಮಿತಾಗೆ ಹೇಳ್ತಾ ಇದ್ದಿದ್ದರಿಂದ ಸುಷ್ಮಿತಾ ನಾನು ಟೇಸ್ಟ್ ಮಾಡಬೇಕು ಅಂತ ಹೇಳಿ ಇವತ್ತು ಟ್ರೆಸ್ಲೆ ಚೀಸ್ನ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಮೆಕ್ಸಿಕನ್ ಫ್ಲೇವರ್ ಟ್ರೆಸ್ಲೆ ಚೀಸ್ನ ಟ್ರೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿದೆ, ಮಸ್ಟ್ ಟ್ರೈ. ಟ್ರೆಸ್ಲೆ ಚೀಸ್ ಅಂತೂ ಮಸ್ಟ್ ಟ್ರೈ ಎಟ್ ಅರೋಮಾ ದಿ ಕೆಫೆನಲ್ಲಿ. ಸೊ ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ಅಂತೂ. ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಅದೊಂಥರ 2-3 ಫ್ಲೇವರ್ಸ್ ಒಟ್ಟಿಗೆ ಸಿಗುತ್ತೆ ನಿಮಗೆ. ಸಖತ್ತಾಗಿದೆ. ಸುಷ್ಮಿತಾ ತಿಂತಿದ್ದಂಗೆ ಕಳೆದೋದ್ಲು. ಸೊ ಸಖತ್ತಾಗಿದೆ ಇದು ಅಂತ ಹೇಳಿ. ಸೊ ಯಾರೆಲ್ಲ ಟ್ರೈ ಮಾಡಿಲ್ವೋ ಟ್ರೈ ಮಾಡಿ. ಹಾಗೆ ಡಿಮ್ಸಮ್ ಅಂತ ಕೂಡ ಒಂದು ಬರುತ್ತೆ. ಸೊ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಬಟ್ ನಾವು ಈ ಸತಿ ಟ್ರೆಸ್ಲೆ ಚೀಸ್ ಮಾತ್ರ ಟ್ರೈ ಮಾಡಿದ್ವಿ. ಸಖತ್ತಾಗಿತ್ತು. ಆ್ಯಂಡ್ ಅಲ್ಲಿಂದ ಸುಷ್ಮಿತಾ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ಸ್ಲಿಪ್ಪರ್ ತೊಗೋಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ KG ಕೊಪ್ಪಲು ಕಡೆಗೆ ಬಂದ್ವಿ. ಸೊ ಅಲ್ಲಿ ಬಂದಾಗ ಫ್ಲ್ಯಾಟ್ ಸ್ಲಿಪ್ಪರ್ಸ್ ತೊಗೋಬೇಕು ಅಂತ ಇಲ್ಲಿ ಯಾವುದೋ ಒಂದಷ್ಟು ಟ್ರೈ ಮಾಡ್ತಾಯಿದ್ರು. ಸೊ ಇದು ಫ್ಯಾನ್ಸಿ ಟೈಪ್ ಆಫ್ ಸ್ಲಿಪ್ಪರ್ಸ್ನ ಫಸ್ಟ್ ಚೂಸ್ ಮಾಡಿದ್ದು. ಬಟ್ ಅದು ರೆಗ್ಯುಲರ್ ವೇರ್ಗೆ ಆಗಲ್ಲ, ಅಪರೂಪಕ್ಕೆ ಹಾಕಿದ್ರೆ ಓಕೆ. ಬಟ್ ಡೈಲಿ ಯೂಸ್ ಮಾಡಿದ್ರೆ
ಮಳೆ ಇದರಲ್ಲೆಲ್ಲ ಹೋದರೆ ಡ್ಯೂರಬಿಲಿಟಿ ಅಷ್ಟೊಂದು ಬರಲ್ಲ ಅಂತ ಅಂಗಡಿಯವ್ರು ಹೇಳಿದ್ರು. ಸೊ ಡೈಲಿ ವೇರ್ಗೆ ಆಗಲ್ಲ ಅಂತ. ಅದು ನಾವು ಫಸ್ಟು ಇದನ್ನು ಓಕೆ ಮಾಡಿಬಿಟ್ಟಿತ್ತು. ಸುಷ್ಮಿತಂಗೂ ಇಷ್ಟ ಆಗಿತ್ತು, ಓಕೆ ಮಾಡಿದ್ದಿತ್ತು. ಬಟ್ ಲಾಸ್ಟಲ್ಲಿ ಇಲ್ಲ, ಡೈಲಿ ವೇರ್ಗೆ ಅಷ್ಟೊಂದು ಬರಲ್ಲ ಇದು, ಸೊ ಚೇಂಜ್ ಮಾಡಿ ಬೇರೆ ಯಾವುದಾದ್ರೂ ಡೈಲಿ ವೇರ್ಗೆ ಯಾವ್ದಾದ್ರು ಬೇರೆದು ಕೊಡಿ ಅಂತ ಕೇಳಿದಾಗ ವಾಕರು ಕಂಪೆನಿದು ಕೊಟ್ಟರು. ತುಂಬ ಚೆನ್ನಾಗಿದೆ ಅದು. ಸೊ ಅದನ್ನು ಫೈನಲ್ ಆಗಿ ಓಕೆ ಮಾಡಿದ್ದಿತ್ತು. ಸೊ ಈ ಸ್ಲಿಪ್ಪರ್ನ ಇವಾಗೇನು ಹಾಕ್ಕೊಂಡಿದ್ದಾರೋ ಆ ಸ್ಲಿಪ್ಪರ್ನ ಆಮೇಲೆ ಪ್ಯಾಕಿಂಗ್ ಟೈಮಲ್ಲಿ ಕ್ಯಾನ್ಸಲ್ ಮಾಡಿ ನೆಕ್ಸ್ಟು ವಾಕರು ಸ್ಲಿಪ್ಪರ್ಸ್ನ ತೊಗೊಂಡಿದ್ದು. ಸೊ ವಾಕರು ನೋಡಿ ಈಗ ನೋಡ್ತಾ ಇದ್ದಾರಲ್ಲ, ಸೊ ಈ ಸ್ಲಿಪ್ಪರ್ನ ಫೈನಲಿ ಸೆಲೆಕ್ಟ್ ಮಾಡಿದ್ದು. ಅಂದರೆ ಇದು ಡೈಲಿ ವೇರ್ಗೆ ಆಗುತ್ತೆ ಆ್ಯಂಡ್ ಮಳೆಗೆಲ್ಲ ವೆಟ್ ಆದ್ರೂ ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳಿ ಇದನ್ನು ಫೈನಲಿ ತೊಗೊಂಡು ಇಲ್ಲಿಂದ ಹೊರಟ್ವಿ ಆ್ಯಕ್ಚುಲಿ. ಸೊ ನೆಕ್ಸ್ಟು ಇಲ್ಲಿಂದ ಹಾಗೆ ನಾವು ಅರಸು ರೋಡ್ ಕಡೆಗೆ ಹೋದ್ವಿ. ಸೊ ಅರಸು ರೋಡು ಕಡೆಗೆ ಹೋಗಿ ಹಾಗೆ ಒಂದು ರೌಂಡ್ ವಾಕಿಂಗ್ ಮಾಡ್ತಾ, ಸೊ ಅರಸು ರೋಡಲ್ಲಿ ಸುಷ್ಮಿತಂದು ಫೇವ್ರೆಟ್ ಅಂಗಡಿ ಇದೆ, ಅಂದರೆ ಒಂದು ಫುಡ್ ಲೊಕೇಶನ್. ಸೊ ಸುಷ್ಮಿತಾಸ್ ಫೇವ್ರೆಟ್ ಫುಡ್ ಲೊಕೇಶನ್ ಇನ್ ಮೈಸೂರು ಅಂತ ಹೇಳಿದ್ರೆ ಅರಸು ರೋಡಲ್ಲಿರುವಂತಹ ಅಯ್ಯಂಗಾರ್ ಶ್ರೀ ರಾಘವೇಂದ್ರ ಬೇಕ್ರಿ. ಸೊ ಅಯ್ಯಂಗಾರ್ ಶ್ರೀ ರಾಘವೇಂದ್ರ ಬೇಕ್ರಿ ಬಂದು ದೇವರಾಜ ಅರಸ್ ರೋಡ್ ಮೈಸೂರಿನಲ್ಲಿರುವಂಥದ್ದು. ಸೊ ಇಲ್ಲಿನ ವೆಜ್ ಪಫ್ ಸುಷ್ಮಿತಾಗೆ ದಿ ಮೋಸ್ಟ್ ಫೇವ್ರೆಟ್. ಸೊ ಸಾಮಾನ್ಯವಾಗಿ ನೋಡ್ತಾ ಇರ್ಬೋದು ಅಯ್ಯಂಗಾರ್ಸ್ ಶ್ರೀ ರಾಘವೇಂದ್ರ ಬೇಕ್ರಿ. ಇಲ್ಲಂತೂ ಮಸ್ಟ್ ಟ್ರೈ ಅಂದರೆ ವೆಜ್ ಪಫ್ ಅಂತೂ ಇಲ್ಲಿ ಸಖತ್ತಾಗಿರುತ್ತೆ. ಸೊ ಸುಷ್ಮಿತಾ ಎಲ್ಲೇ ಹೋದ್ರೂ ವೆಜ್ ಪಫ್ ಅಂದ ತಕ್ಷಣ ಅದು ಅರಸು ರೋಡಲ್ಲಿ ಇದೆಯಲ್ಲ ರಾಘವೇಂದ್ರ ಬೇಕ್ರಿ, ಅಲ್ಲಿಂದನೇ ತೊಗೋಬೇಕು ಅಂತ. ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಅದನ್ನು ತಿಂದ್ಕೊಂಡು ಹಾಗೆ ಮನೆಗೆ ಹೊರಟ್ವಿ. ಸೊ ಎಲ್ರಿಗೂ ಇವತ್ತಿನ ಈ ವ್ಲಾಗ್ ಇಷ್ಟೇ. ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಆಲ್.